ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಾನವ್ ಸುತಾರ್ ಮತ್ತು ರವೀಂದ್ರ ಜಡೇಜಾ ಬೌಲಿಂಗ್ ದಾಳಿಗೆ ಶ್ರೀಲಂಕಾ ಬ್ಯಾಟರ್ಸ್ ಗಳು ಧೂಳಿಪಟ. ಇನ್ನು ಭಾರತದ ಹಿಡಿತದಲ್ಲಿ ಗಾಲೆ ಟೆಸ್ಟ್. ಇನ್ನು ಮೂರನೇ ದಿನದಾಟದಲ್ಲಿ ಹೇಗಿತ್ತು ನಮ್ಮ ಬೌಲರ್ಸ್ ಗಳ ಅಬ್ಬರ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಗಾಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತಿರುವ ಮೊದಲನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ನಮ್ಮ ಭಾರತ ತಂಡವು ಭಾರಿ ಮುನ್ನಡೆ ಆದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಭಾರತದ ಮೊದಲನೇ ಇನ್ನಿಂಗ್ಸ್ ಮೊತ್ತ 462 ರನ್ಗಳಿಗೆ ಉತ್ತರವಾಗಿ ತನ್ನ ಮೊದಲನೇ ಇನ್ನಿಂಗ್ಸ್ ಆಡಿದ ಶ್ರೀಲಂಕಾ ಭಾರತೀಯ ಬೌಲರ್ಗಳ ಸಂಘಟಿತ ದಾಳಿಗೆ ಸಿಲುಕಿ 284 ರನ್ಗಳಿಗೆ ಆಲ್ಔಟ್ ಕೂಡ ಆಗಿತ್ತು. ಹೌದು ವೀಕ್ಷಕರ, ಇದರೊಂದಿಗೆ ಪ್ರವಾಸಿ ಭಾರತ ತಂಡವು 178 ರನ್ಗಳ ಭಾರಿ ಮೊದಲನೇ ಇನ್ನಿಂಗ್ಸ್ ಮುನ್ನಡೆ ಕೂಡ ಪಡೆದುಕೊಂಡಿದೆ. ಇನ್ನು 460 ರನ್ಗಳಿಗೆ 9 ವಿಕೆಟ್ ಕಳ್ಕೊಂಡು ಮೂರನೇ ದಿನ ಆಟ ಆರಂಭಿಸಿದ ನಮ್ಮ ಭಾರತ ತಂಡ ಕೇವಲ 2 ರನ್ ಗಳಿಸಿ 462 ರನ್ಗಳಿಗೆ ಆಲ್ಔಟ್ ಆಯಿತು. ಆನಂತರ ಬ್ಯಾಟಿಂಗ್ ಶುರು ಮಾಡಿದ ಶ್ರೀಲಂಕಾ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕೇವಲ 284 ರನ್ಗಳಿಗೆ ಕುಸಿದಾದರೆ ಬಿದ್ದಿದೆ. ಇದರೊಂದಿಗೆ ಮೂರನೇ ದಿನದ ಆಟ ಮುಗಿದಿದೆ ಅಂತಾನೆ ಹೇಳಬಹುದು. ಹೌದು ವೀಕ್ಷಕರೇ, ಭಾರತದ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಶ್ರೀಲಂಕಾ ತಂಡ ಭಾರತೀಯರ ದಾಳಿಗೆ ತತ್ತರಿಸಿತು. ಸಿರಾಜ್ ಅವರು ಮೊದಲನೇ ಓವರ್ ನಲ್ಲಿ ಫರ್ನಾಂಡೋ ವಿಕೆಟ್ ಪಡೆದು ಬ್ರೇಕ್ ಕೂಡ ನೀಡಿದರು. ಆನಂತರ ಬಂದಂತ ದಿನೇಶ್ ಚಂಡಿಮಾಲ್ ಅವರು 4 ರನ್ ಗಳಿಸಿ ಔಟ್ ಆದರು. ಆದರೆ ಲೈರು ಉದಾರ 27 ರನ್ ಗಳಿಸಿ ಅಷ್ಟೇ ಶಕ್ತರಾದ್ರ ಅಂತ ಹೇಳ್ಬಹುದು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಬಂದಂತ ಕಮಿಂದು ಮೆಂಡಸ್ 14 ರನ್ ಮತ್ತು ನಾಯಕ ಆದಂತ ಧನಂಜಯ ಡಿ ಸಿಲ್ವಾ ಅವರು 21 ರನ್ ಗಳಿಸಿ ಔಟ್ ಆದರು. ಇನ್ನು ಒಂದು ಹಂತದಲ್ಲಿ ಆತಿಥ್ಯ ತಂಡ 99 ರನ್ ಗಳಿಗೆ 5 ವಿಕೆಟ್ ಕಳ್ಕೊಂಡು ತೀವ್ರ ಸಂಕಷ್ಟಕ್ಕಾದ್ರೆ ಸಿಲುಕಿತ್ತು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಒಂದಾದಂತ ಸೋನಾಲ್ ದಿನುಸು ಮತ್ತು ವಿಕೆಟ್ ಕೀಪರ್ ಬ್ಯಾಟ್ ಆದಂತ ನಿರೋಶನ್ ಡಿಕ್ಲೇಲಾ ಜವಾಬ್ದಾರಿಯುತ ಬ್ಯಾಟಿಂಗ್ ಆದರೆ ನಡೆಸಿದರು ಹಾಗೂ 146 ರನ್ಗಳ ಜೊತೆ ಆಟದ ಮೂಲಕ ತಂಡವನ್ನು ಸಮಾಧಾನಕರ ಮೊತ್ತದತ್ತ ಮುನ್ನಡೆಸಿದರು ಅಂತ ಹೇಳಬಹುದು. ಆದರೆ ಈ ಜೋಡಿ ಬೇರ್ಪಡಿಸುತ್ತಿದ್ದಂತೆ ಶ್ರೀಲಂಕಾದ ಕೆಳ ಕ್ರಮಾಂಕದ ಬ್ಯಾಟರ್ ಗಳು ಧೂಳಿಪಟ ಆದರು. ಹೌದು ವೀಕ್ಷಕರ, ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ ಬೌಲಿಂಗ್ ನಲ್ಲಿ ಮಿಂಚಿದ್ರ ಅಂತ ಹೇಳ್ಬಹುದು ಸ್ಪಿನ್ನರ್ಸ್. ಹೌದು ಸ್ನೇಹಿತರೆ, ಭಾರತದ ಪರ ಸ್ಪಿನ್ನರ್ ಆದಂತ ಮಾನವ್ ಸುತಾರ್ 70 ರನ್ ನೀಡಿ 4 ವಿಕೆಟ್ ಪಡೆದು ಮಿಂಚಿದರೆ ಅವರ ಜೊತೆ ಕೈ ಮಿಲಾಯಿಸಿದಂತ ರವೀಂದ್ರ ಜಡೇಜಾ 57 ರನ್ ನೀಡಿ 3 ವಿಕೆಟ್ ಆದರೆ ಪಡೆದರು. ಇನ್ನು ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಮತ್ತು ಕುಲ್ದೀಪ್ ಯಾದವ್ ಅವರು ತಲಾ 1 ವಿಕೆಟ್ ಆದರೆ ಪಡೆದರು. ಇನ್ನು ಕುತೂಹಲ ಕೆರಳಿಸಿದ 4ನೇ ದಿನ ಆಟ. ಹೌದು ಸ್ನೇಹಿತರೆ, ಇದುವರೆಗೆ ಆಡಿದ 3 ದಿನಗಳ ಆಟದಲ್ಲಿ ಭಾರತ ತಂಡ ಸ್ಪಷ್ಟ ಮೇಲ್ಗೈ ಸಾಧಿಸಿದೆ. ಇನ್ನು ಇದೀಗ 4ನೇ ದಿನ ಆಟದ ಮೇಲೆ ಬಹಳಷ್ಟು ಅವಲಂಬಿತವಾಗಿದೆ ಅಂತ ಹೇಳ್ಬಹುದು. ಭಾರತದ 2ನೇ ಇನ್ನಿಂಗ್ಸ್ ನಲ್ಲಿ ವೇಗವಾಗಿ ಸ್ಕೋರ್ ಮಾಡಿ 400ಕ್ಕೂ ಹೆಚ್ಚು ಮೊತ್ತ ಗುರಿ ನೀಡಿದರೆ ಈ ಪಂದ್ಯದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುತ್ತಾ ಅಥವಾ ಡ್ರಾ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ನಮ್ಮ ದೇವದತ್ ಪಡಿಕ್ಕಲ್ ಅವರು 167 ರನ್ ಆದ್ರೆ ಬಾರಿಸಿದ್ದಾರೆ ಅಂತ ಹೇಳ್ಬಹುದು. ಮತ್ತು ಇದರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲನೇ ಪಂದ್ಯ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯದ ಮೊದಲನೇ 2 ದಿನಗಳ ಆಟ ಅಂತ್ಯವಾಗಿದ್ದು ನಮ್ಮ ಭಾರತ ತಂಡ 9 ವಿಕೆಟ್ ಕಳ್ಕೊಂಡು 460 ರನ್ ಗಳಿಸಿ ಮೂರನೇ ದಿನಕ್ಕೆ ಬ್ಯಾಟಿಂಗ್ ಆದ್ರೆ ಕಾಯ್ದಿರಿಸಿಕೊಂಡಿದೆ. ಹೌದು ವೀಕ್ಷಕರೇ, ಮಳೆ ಹಾಗೂ ತೆವರು ಭರಿತ ಮೈದಾನ ಕಾರಣದಿಂದಾಗಿ 2ನೇ ದಿನದ ಆಟವು ತಡವಾಗಿ ಆರಂಭವಾಯಿತು. ಆದರೂ ಕೂಡ ಆರಂಭಿಕ ಬ್ಯಾಟರ್ ಆದಂತಹ ದೇವದತ್ ಪಡಿಕ್ಕಲ್ ಅವರು ಆಕರ್ಷಕ ಶತಕದ ನೆರವಿನಿಂದ ಭಾರತಕ್ಕೆ ದೊಡ್ಡ ಮೊತ್ತನೇ ಸೇರಿಸಿದರು. ಹೌದು ಸ್ನೇಹಿತರೆ, ಮೊದಲನೇ ದಿನದ ಅಂತ್ಯಕ್ಕೆ 131 ರನ್ ಗಳಿಸಿ ಅಜೇಯರಾಗಿದ್ದಂತ ನಮ್ಮ ಕರ್ನಾಟಕದ ಎಡಗೈ ಬ್ಯಾಟರ್ ದೇವದತ್ ಪಡಿಕ್ಕಲ್ ಅವರು 2ನೇ ದಿನವೂ ಅದ್ಭುತ ಪ್ರದರ್ಶನ ಆದರೆ ಕೊಟ್ಟರು. ಇನ್ನು ಅವರು ಹಸಿತಾ ಫರ್ನಾಂಡೋ ಅವರ ಬೌಲಿಂಗ್ ನಲ್ಲಿ 4 ಬಾರಿಸುವ ಮೂಲಕ 215 ಬಾಲ್ಗಳಲ್ಲಿ ತಮ್ಮ 150 ರನ್ಗಳ ಮೈಲುಗಲ್ಲನ್ನಾದ್ರೆ ದಾಟಿದರು. ಒಟ್ಟಾರೆಯಾಗಿ 167 ರನ್ ಗಳಿಸಿದ ಪಡಿಕ್ಕಲ್ ಅವರು ಪ್ರಭತ್ ಜಯಸೂರ್ಯ ಅವರ ಸ್ಪಿನ್ ಜಾಲಕ್ಕೆ ಸಿಲುಕಿ ಸ್ಟಂಪ್ ಔಟ್ ಆದ್ರೆ ಆದರು. ಇನ್ನು ಅವರ ಈ ಇನ್ನಿಂಗ್ಸ್ ನಲ್ಲಿ 15 4 ಮತ್ತು 1 ಸಿಕ್ಸರ್ ಆದ್ರೆ ಸೇರಿತ್ತು. ಇನ್ನು ಈ ಭರ್ಜರಿ ಪ್ರದರ್ಶನವು ನಮ್ಮ ಭಾರತ ತಂಡದಲ್ಲಿ ಕಾಯಂ ಸ್ಥಾನ ತಂದುಕೊಡುವ ಮುನ್ಸೂಚನೆ ಕೂಡ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇನ್ನು ಮೊದಲನೇ ದಿನ 288 ರನ್ ಗಳಿಗೆ 2 ವಿಕೆಟ್ ಕಳೆದುಕೊಂಡು ಭದ್ರವಾಗಿದ್ದ ನಮ್ಮ ಭಾರತ ತಂಡ 2ನೇ ದಿನ ಶ್ರೀಲಂಕಾ ಸ್ಪಿನ್ನರ್ ಗಳ ಭಾರಿ ಶಾಕ್ ಆದ್ರೆ ನೀಡಿದರು. ಮಳೆಯ ವಿರಾಮದ ನಂತರ ಲೈನ್ ಅಂಡ್ ಲೆಂತ್ ಕಂಡುಕೊಂಡ ಆತಿಥೇಯ ಬೌಲರ್ ಗಳು 172 ರನ್ ನೀಡುವಷ್ಟರಲ್ಲಿ ಭಾರತದ 7 ಪ್ರಮುಖ ವಿಕೆಟ್ ಗಳನ್ನಾದ್ರೆ ತೆಗೆದರು.
ಗಳಿಸಿದರು. ಮೊದಲನೇ ದಿನ 27 ರನ್ ಗಳಿಸಿದ್ದ ಪಂತ್ ಬಿರುಸಿನ ಆಟಕ್ಕೆ ಕೈ ಹಾಕಿ 39 ರನ್ ಗಳಿಗೆ ಔಟ್ ಆದರು. ಇನ್ನು ಮೊದಲನೇ ದಿನದಂದು ಕ್ರಾಂಪ್ಸ್ ಕಾರಣದಿಂದಾಗಿ 77 ರನ್ ಗಳಿಸಿ ನಿವೃತ್ತರಾಗಿದ್ದಂತ KL ರಾಹುಲ್ ಅವರು ಎರಡನೇ ದಿನ ಮತ್ತೆ ಕ್ರೀಸ್ಗೆ ಬಂದದ್ದಾದರೂ ಆ ಮೊತ್ತಕ್ಕೆ ಕೇವಲ 4 ರನ್ ಸೇರಿಸಿ ಔಟ್ ಆದರು. ಅನುಭವಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲು ಆಗ್ಲೇ ಇಲ್ಲ ಮತ್ತು 6 ರನ್ ಗಳಿಸಿ ಔಟ್ ಆಗ್ತಾರೆ. LBW ಆಗ್ತಾರೆ ಜಡೇಜಾ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ತಂಡ 377 ರನ್ ಗಳಿಗೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ವಿಕೆಟ್ ಕೀಪರ್ ಬ್ಯಾಟರ್ ಆದಂತಹ ಧ್ರುವ್ ಜುರೇಲ್ ಜವಾಬ್ದಾರಿಯುತ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. 29 ರನ್ ಗಳಿಸಿದ್ದಾಗ ಕ್ಯಾಚ್ ಕೈಬಿಟ್ಟ ಶ್ರೀಲಂಕಾದ ನಾಯಕ ಧನಂಜಯ ಡಿ ಸಿಲ್ವಾ ಅವರ ತಪ್ಪಿನ ಲಾಭ ಪಡೆದ ಜುರೇಲ್ ಅವರು ಸತತ ವೈಫಲ್ಯಗಳ ನಂತರ ಕೊನೆಗೂ ಅರ್ಧ ಶತಕಾದ್ರೆ ಗಳಿಸಿದರು. ಇವರಿಗೆ ಉತ್ತಮ ಸಾಥ್ ನೀಡಿದಂತ ಆಲ್ರೌಂಡರ್ ಆದಂತಹ ಮಾನವ್ ಸುತಾರ್ ಅವರು 24 ರನ್ ಆದ್ರೆ ಕೊಡುಗೆ ನೀಡಿದರು. ಇನ್ನು ಇವರಿಬ್ಬರು 7ನೇ ವಿಕೆಟ್ಗೆ 55 ರನ್ಗಳ ಪ್ರಮುಖ ಜೊತೆ ಆಟವಾಡಿ ತಂಡದ ಮೊತ್ತವನ್ನು 400 ಗಡಿ ಆದ್ರೆ ದಾಟಿಸಿದರು. ಇನ್ನು ಜುರೇಲ್ ಔಟ್ ಆದ ಬಳಿಕ ಬಂದಂತಹ ಸಿರಾಜ್ ಅವರು ಕೂಡ 11 ರನ್ ಆಡಿ ಔಟ್ ಆಗ್ತಾರೆ. ಆ ನಂತರ ಮಾನವ್ ಸುತಾರ್ 24 ರನ್ ಗಳಿಸಿ ಔಟ್ ಆದರು. ಪ್ರಸ್ತುತ ನಮ್ಮ ಭಾರತ ತಂಡ 9 ವಿಕೆಟ್ ಕಳ್ಕೊಂಡು 460 ರನ್ ಗಳಿಸಿದೆ. ಪ್ರಾಸಿದ್ ಕೃಷ್ಣ ಅಜಯ್ 1 ಹಾಗೂ ಕುಲ್ದೀಪ್ ಯಾದವ್ ಅಜಯ್ 12 ರನ್ ಗಳಿಸಿ 3ನೇ ದಿನಕ್ಕೆ ಕಾಯ್ದಿರಿಸಿದ್ದಾರೆ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಹಾಗಾದ್ರೆ ಈ ಪಂದ್ಯದಲ್ಲಿ ಜಗಳ ಆಗಿದ್ದೇಗೆ ಮತ್ತು ಯಾರ್ಯಾರ ನಡುವೆ ಮತ್ತು ಅದು ಹೇಗೆ ಶುರುವಾಯಿತು ಅಂತ ನೋಡೋದಾಯ್ತು ಅಂತಂದ್ರೆ, ಮೊಹಮ್ಮದ್ ಸಿರಾಜ್ ಅವರು ಬಂದ್ಬಿಟ್ಟು ಶ್ರೀಲಂಕನ್ ಬೌಲರ್ ಜೊತೆ ಆದ್ರೆ ಜಗಳ ಆಡಿದ್ದಾರೆ. ಹೌದು ಸ್ನೇಹಿತರೆ, ಯಾರದ್ದು ತಪ್ಪು ಅಂತಂದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲ, ಬೌಲರ್ದೇ ತಪ್ಪು. ಶ್ರೀಲಂಕನ್ ಬೌಲರ್ದೇ ಇಲ್ಲಿ ತಪ್ಪು ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಅಷ್ಟಕ್ಕೂ ಆಗಿದ್ದೇನಂತಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಅಸಿತಾ ಫರ್ನಾಂಡೋ ಅವರಿಗೆ ಅವರ ಓವರ್ ನಲ್ಲಿ 6 ಆದ್ರೆ ಹೊಡೆದಿರ್ತಾರೆ. ಆದ್ರೆ ನೆಕ್ಸ್ಟ್ ಓವರ್ ಬೌಲಿಂಗ್ ಮಾಡೋಕೆ ಅವರೇ ಬರ್ತಾರೆ ಅಂತಾನೆ ಹೇಳ್ಬೋದು. ಅದ್ರ ನೆಕ್ಸ್ಟ್ ಓವರ್ ಅಸಿತಾ ಫರ್ನಾಂಡೋ ಬೌಲಿಂಗ್ ಮಾಡಕ್ಕೆ ಆದ್ರೆ ಬರ್ತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಮತ್ತೊಮ್ಮೆ ಬಿಗ್ ಹಿಟ್ ಗೆ ಆದ್ರೆ ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬೋದು ಮತ್ತು ಆವಾಗ ಧನಂಜಯ ಡಿ ಸಿಲ್ವಾ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗ್ತಾರೆ. ಅದೇ ವೇಳೆ ಅಸಿತಾ ಫರ್ನಾಂಡೋ ಅವರು ಸಿರಾಜ್ ಅವರಿಗೆ ನಿನ್ನ ಬ್ಯಾಟಿಂಗ್ ನಲ್ಲಿ ಏನು ಸಾಮರ್ಥ್ಯ ಇಲ್ಲ ಮತ್ತು ನೀನು ಬ್ಯಾಟಿಂಗ್ ನಲ್ಲಿ ಬ್ಯಾಟಿಂಗ್ ಮಾಡಬಲ್ಲಿಯ ನೀನೊಂದು ಸಿರಾಜ್ ಅವರಿಗೆ ಟಾಂಗ್ ಕೊಟ್ಟ ರೀತಿ ಆದ್ರೆ ಮಾತಾಡ್ತಾರೆ. ಇನ್ನೊಂದೇನಂತಂದ್ರೆ ಅವರನ್ನು ಕೆಣಕಿ ಮಾತಾಡಿದಂತ ಆಗುತ್ತೆ ಅಂತ ಹೇಳ್ಬೋದು ಶ್ರೀಲಂಕನ್ ಬೌಲರ್ ಅಸಿತಾ ಫರ್ನಾಂಡೋ. ಆವಾಗ ಮೊಹಮ್ಮದ್ ಸಿರಾಜ್ ಅವರು ಕೂಡ ಸ್ವಲ್ಪ ಗರಂ ಆಗಿ ಅವರ ಮೇಲೆ ಆದ್ರೆ ಸ್ವಲ್ಪ ಹೋಗ್ತಾರೆ ಅಂತ ಹೇಳ್ಬೋದು ಮತ್ತು ಅವರು ಕೂಡ ಜಗಳ ಆಡೋ ರೀತಿ ಆದ್ರೆ ಹೋಗ್ತಾರೆ. ಇನ್ನು ಮೊಹಮ್ಮದ್ ಸಿರಾಜ್ ಅವರು ಕೂಡ ಅವರಿಗೆ ಏನೋ ಬೈದಾದ್ರೆ ಬರ್ತಾರೆ. ಆದ್ರೆ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಮೊಹಮ್ಮದ್ ಸಿರಾಜ್ ಮತ್ತು ಶ್ರೀಲಂಕನ್ ಬೌಲರ್ ಆಗಿರುವಂತಹ ಅಸಿತಾ ಫರ್ನಾಂಡೋ ಅವರ ಇಬ್ಬರ ನಡುವೆ ಆದ್ರೆ ಜಗಳ ಆದ್ರೆ ಆಯಿತು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಅಂತೂ ಅಬ್ಬರದಿಂದಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ ಮೊದಲನೇ ಇನ್ನಿಂಗ್ಸ್ ನಲ್ಲಿ. ಇನ್ನು ಕೇವಲ 3ನೇ ಪಂದ್ಯದಲ್ಲಿ ಲೆಜೆಂಡರಿ ಕ್ರಿಕೆಟಿಗರ ಸಾಲಿಗೆ ಸೇರಿದ ದೇವದತ್ ಪಡಿಕ್ಕಲ್ ಕನ್ನಡಿಗನಿಗೆ 33 ವರ್ಷಗಳ ಹಳೆಯ ದಾಖಲೆ ಮುರಿಯುವ ಸಾಧ್ಯತೆ ಆದ್ರೆ ಮತ್ತು ಸುವರ್ಣ ಅವಕಾಶ ಆದ್ರೆ ಇದೆ. ಹೌದು ಸ್ನೇಹಿತರೆ, ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ನಂಬರ್ ಸ್ಥಾನವನ್ನು ಬಹಳ ಮುಖ್ಯವೆಂದಾದ್ರೆ ಪರಿಗಣಿಸಲಾಗುತ್ತದೆ. ಆರಂಭಿಕ ಜೋಡಿ ಬೇಗನೆ ಔಟ್ ಆದರೆ ಇನ್ನಿಂಗ್ಸ್ ಅನ್ನು ಮುನ್ನಡೆಸುವ ಜವಾಬ್ದಾರಿ ಹೆಚ್ಚಾಗಿ ಆ ಬ್ಯಾಟ್ಸ್ಮನ್ ಮೇಲೆ ಆದ್ರೆ ಇರುತ್ತದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅನೇಕ ದಂತಕಥೆಗಳು ಈ ಸ್ಥಾನದಲ್ಲಿ ಅದ್ಭುತ ಪ್ರದರ್ಶನ ಆದ್ರೆ ನೀಡಿದ್ದಾರೆ. ಆದರೆ ಎಡಗೈ ಬ್ಯಾಟ್ಸ್ಮನ್ ಗಳು ಮತ್ತು 3ನೇ ಸ್ಥಾನದಲ್ಲಿ ಟೆಸ್ಟ್ ಶತಕಗಳ ವಿಷಯಕ್ಕೆ ಬಂದಾಗ ವಿನೋದ್ ಕುಂಬ್ಳೆ ಹೆಸರು ಮೊದಲಿಗೆ ಆದ್ರೆ ಬರುತ್ತೆ. ಹೌದು ಸ್ನೇಹಿತರೆ, ಭಾರತದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಕಂಬ್ಳೆ ಅವರು 4 ಟೆಸ್ಟ್ ಶತಕಗಳನ್ನಾದ್ರೆ ಗಳಿಸಿದ್ದಾರೆ. ಸೌರವ್ ಗಂಗೂಲಿ 3 ಶತಕಗಳೊಂದಿಗೆ ಈ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಇದೀಗ ದೇವದತ್ ಪಡಿಕ್ಕಲ್ ಕೂಡ ಈ ಗಣ್ಯ ಕ್ಲಬ್ಗೆ ಆದ್ರೆ ಸೇರಿದ್ದಾರೆ. ಹೌದು ಸ್ನೇಹಿತರೆ, ಕಂಬ್ಳೆ ತಮ್ಮ ಚಿಕ್ಕ ಹಾಗೂ ಅದ್ಭುತ ಟೆಸ್ಟ್ ವೃತ್ತಿ ಜೀವನದಲ್ಲಿ ತಮ್ಮ ದೊಡ್ಡ ಇನ್ನಿಂಗ್ಸ್ ಗಳಿಗೆ ವಿಶೇಷವಾಗಿ ಹೆಸರುವಾಸಿ ಆದ್ರೆ ಆಗಿದ್ದರು. ಅವರ ಬ್ಯಾಟಿಂಗ್ ಆಕ್ರಮಣಶೀಲತೆಯೊಂದಿಗೆ ಅವರು ಶಾಟ್ ಮಾಡುವ ಸಾಮರ್ಥ್ಯವನ್ನು ಸಂಯೋಜಿಸ್ತಾ ಇತ್ತು. 3ನೇ ಸ್ಥಾನವನ್ನು ಅವರು ಭಾರತೀಯ ಇನ್ನಿಂಗ್ಸ್ ಗೆ ಆಪತ್ ಬಾಂಧವನಾಗಿ ಆದ್ರೆ ಕಾಪಾಡಿದ್ದಾರೆ. ಕೇವಲ 2ನೇ ಪಂದ್ಯದಲ್ಲಿ ಶತಕ ಸಿಡಿಸಿ ಗಮನ ಕೂಡ ಆದ್ರೆ ಸೆಳೆದಿದ್ದರು. ಈ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆ ಆದಂತಹ ದೇವದತ್ ಪಡಿಕ್ಕಲ್ ಅವರು ಶ್ರೀಲಂಕಾ ವಿರುದ್ಧದ ಗಾಲೆ ಟೆಸ್ಟ್ ಪಂದ್ಯದಲ್ಲಿ ಪಡಿಕ್ಕಲ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ತಮ್ಮ ಮೊದಲನೇ ಟೆಸ್ಟ್ ಶತಕ ಆದ್ರೆ ಗಳಿಸಿದರು. ಇನ್ನು ಅವರು ಅದ್ಭುತ ಬ್ಯಾಟಿಂಗ್ ಮಾಡುವ ಮೂಲಕ 3ನೇ ಸ್ಥಾನದಲ್ಲಿ ಟೆಸ್ಟ್ ಶತಕ ಗಳಿಸಿದ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ಗಳ ಲೆಜೆಂಡರಿ ಗುಂಪನ್ನಾದ್ರೆ ಸೇರಿದ್ದಾರೆ. ಇನ್ನು ಪಡಿಕ್ಕಲ್ ಗಿಂತ ಮೊದಲು ಈ ಪಟ್ಟಿಯಲ್ಲಿ ಹೆಸರಾದ ಬ್ಯಾಟ್ಸ್ಮನ್ ಗಳು ಭಾರತೀಯ ಕ್ರಿಕೆಟ್ ನಲ್ಲಿ ಗಮನಾರ್ಹ ಸಾಧಕರಾಗಿದ್ದಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ತಂಡದ ಕಾರ್ಯತಂತ್ರಕ್ಕೆ 3ನೇ ನಂಬರ್ ಬ್ಯಾಟ್ಸ್ಮನ್ ನಿರ್ಣಾಯಕ ಪಾತ್ರ ವಹಿಸುತ್ತಾನೆ. ಆರಂಭಿಕ ಬ್ಯಾಟ್ಸ್ಮನ್ ಬೇಗನೆ ಔಟ್ ಆದರೆ ಅವರು ಹೊಸ ಚೆಂಡನ್ನು ಎದುರಿಸಬೇಕಾಗುತ್ತದೆ. ಆದರೆ ಆರಂಭಿಕರು ಉತ್ತಮ ಆರಂಭವನ್ನು ನೀಡಿದರೆ ಅವರು ಇನ್ನಿಂಗ್ಸ್ ಅನ್ನು ದೊಡ್ಡ ಸ್ಕೋರ್ ಆಗಿ
ಪರಿವರ್ತಿಸುವ ಅವಕಾಶವನ್ನು ಇದೇ ಬ್ಯಾಟರ್ ಹೊಂದಿರುತ್ತಾರೆ. ಆದ್ದರಿಂದ ಈ ಸ್ಥಾನದಲ್ಲಿ ಸ್ಥಿರವಾಗಿ ರನ್ ಗಳಿಸುವುದು ಬ್ಯಾಟ್ಸ್ಮನ್ ತಂತ್ರ ಮತ್ತು ತಾಳ್ಮೆ ಮತ್ತು ಪರಿಸ್ಥಿತಿ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನಾದರೆ ಪ್ರದರ್ಶಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ವಿನೋದ್ ಕಂಬ್ಳೆ ಅವರು 4 ಶತಕಗಳ ದಾಖಲೆಯ ಪ್ರಸ್ತುತ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಇದ್ದಾರೆ. ನಂತರ ಗಂಗೂಲಿ 3 ಶತಕಗಳೊಂದಿಗೆ ಅವರ ಹಿಂದೆನೇ ಇದ್ದಾರೆ. ಇನ್ನು ಇದೀಗ ತಮಗೆ ಸಿಕ್ಕಿರುವ ಈ ಆರಂಭವನ್ನು ಪ್ರಮುಖ ಸಾಧನೆಯನ್ನಾಗಿ ಪರಿವರ್ತಿಸುವುದು ಪಡಿಕ್ಕಲ್ ಮುಂದಿನ ಸವಾಲಾಗಿದೆ. ಹೌದು ಸ್ನೇಹಿತರೆ, ಪಡಿಕ್ಕಲ್ ಮೊದಲನೇ ಟೆಸ್ಟ್ ಶತಕವು ಭಾರತೀಯ ತಂಡದಲ್ಲಿ 3ನೇ ಕ್ರಮಾಂಕಕ್ಕೆ ಅವರು ಪ್ರಬಲ ಸ್ಪರ್ಧಿಯಾಗಿ ಹೊರಹೊಮ್ಮಬಹುದು ಎಂಬುದನ್ನು ಖಂಡಿತವಾಗಿಯೂ ಸೂಚನೆ ಕೊಡುತ್ತದೆ. ಇನ್ನು ಪಡಿಕ್ಕಲ್ ಭವಿಷ್ಯದಲ್ಲಿ ವಿನೋದ್ ಕಂಬ್ಳೆ ಅವರ 3 ಶತಕಗಳ ದಾಖಲೆಯನ್ನು ಮುರಿಯುವವರೇ ಎಂದು ಕಾದು ನೋಡೋಣ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಚರಿತ್ರೆ ನಿರ್ಮಿಸಿದ ದೇವದತ್ ಪಡಿಕ್ಕಲ್ 79 ವರ್ಷಗಳಲ್ಲಿ ಈ ಸಾಧನೆ ಮಾಡಿದ ಮೊದಲಿಗ. ಇನ್ನು ಲಂಕರ ನಾಡಲ್ಲಿ ಗರ್ಜನೆ ಮಾಡಿದ ಕನ್ನಡಿಗ ಸೊಚ್ಚಲ ಶತಕದೊಂದಿಗೆ ಶ್ರೀಲಂಕಾ ವಿರುದ್ಧ ಧೂಳಿಪಟ ಮಾಡಿದ ಪಡಿಕ್ಕಲ್. ಹೌದು ಸ್ನೇಹಿತರ, ಇನ್ನು ಶತಕ ಬಾರಿಸಿದ ಬಳಿಕ ದೇವದತ್ ಪಡಿಕ್ಕಲ್ ಅವರು ಡೇ 1 ಮುಗಿದ ಬಳಿಕ ಏನೆಲ್ಲ ಮಾತನಾಡಿದರೆ ಶತಕದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಆದಂತ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸೊಚ್ಚಲ ಶತಕ ಸಿಡಿಸಿ ಇತಿಹಾಸನೇ ಬರೆದರು. ಇನ್ನು ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಲಂಕಾ ಬೌಲರ್ಸ್ ಗಳನ್ನ ಅಪ್ಪರಿಸಿದ ಪಡಿಕ್ಕಲ್ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸಾಮರ್ಥ್ಯ ಏನು ಎಂಬುದು ಜಗತ್ತಿಗೆ ಸಾಬೀತು ಮಾಡಿದ್ದರು.